ಸಾಮಾನ್ಯವಾಗಿ ಹರಳಿ ಮರ ಪ್ರತಿಯೊಬ್ಬರಿಗೂ ತಿಳಿದೇ ಇರುವಂಥದ್ದು. ಇದು ನೋಡಿ, ಇದು ಒಂದು ಚಿಕ್ಕ ಹರಳಿ ಮರದ ಒಂದು ಸಸ್ಯ. ಈ ಹರಳಿ ಮರ ಆಯುರ್ವೇದದಲ್ಲಿ ಅತ್ಯಂತ ಪ್ರಮುಖವಾದ ಔಷಧಿ ಗುಣವನ್ನು ಹೊಂದಿರುವಂತಹ ಅಮೂಲ್ಯವಾದಂಥ ರತ್ನ. ಈ ಒಂದು ಹರಳಿ ಮರದ ಎಲೆಗಳು ಉತ್ಕರ್ಷಣ ನಿರೋಧಕ, ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ತುಂಬಾ ಇರೋದ್ರಿಂದ ಉರಿಯೂತವನ್ನು ನಿವಾರಣೆ ಮಾಡುವಂತಹ ಒಂದು ಆ್ಯಂಟಿ ಇನ್ಫ್ಲಮೇಟರಿ ಹಾಗೆಯೇ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಕೂಡ ಹೊಂದಿದೆ. ಈ ಒಂದು ಹರಳಿ ಗಿಡದ ಪ್ರಮುಖ ಔಷಧೀಯ ಗುಣಗಳನ್ನು ನೋಡ್ತಾ ಹೋದರೆ ಅಸ್ತಮವನ್ನು ನಿವಾರಣೆ ಮಾಡುತ್ತೆ. ಯಾವ ರೀತಿ ಈ ಒಂದು ಎಲೆಗಳನ್ನು ಸೇವನೆ ಮಾಡ್ಬೋದು ಅಂತಂದರೆ, ತಾಜಾ ಎಲೆಗಳನ್ನು ತೊಗೊಂಬಂದು ಚೆನ್ನಾಗಿ ತೊಳೆದು ಹಾಲಿನಲ್ಲಿ, ಅಂದರೆ ನೀವು ಯಾವ ಒಂದು ಹಾಲನ್ನು ಬಳಸ್ತೀರೋ, ಹಸುವಿನ ಹಾಲಾದರೂ ಪರವಾಗಿಲ್ಲ, ಎಮ್ಮೆ ಹಾಲಾದರೂ ಪರವಾಗಿಲ್ಲ, ಹಾಲಲ್ಲಿ ಈ ಒಂದು ತಾಜಾ ಎಲೆಗಳನ್ನು ಹಾಕಿ ಚೆನ್ನಾಗಿ ಕುದಿಸಿ ಕುಡಿತಾ ಬಂದರೆ ಕಾಲಕ್ರಮೇಣವಾಗಿ ಅಸ್ತಮ ಸಮಸ್ಯೆ ಹಾಗೆಯೇ ಉಸಿರಾಟದ ತೊಂದರೆಗಳು ಕಡಿಮೆಯಾಗುತ್ತೆ. ಹಾಗೆಯೇ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಣೆ ಮಾಡುತ್ತೆ. ಯಾವ ರೀತಿ ಒಂದು ಜೀರ್ಣಕ್ರಿಯೆಗೆ ಒಂದು ಸುಧಾರಣೆ ಮಾಡೋದಕ್ಕೋಸ್ಕರ ಈ ಎಲೆಗಳನ್ನು ಬಳಸ್ಬೋದು ಅಂತಂದರೆ, ತಾಜಾ ಎಲೆಗಳನ್ನು ತೊಗೊಂಬಂದು ಕಷಾಯ ಮಾಡಿ ಸೇವನೆ ಮಾಡೋದ್ರಿಂದ ನಮ್ಮ ಒಂದು ಜೀರ್ಣಾಂಗದ ವ್ಯವಸ್ಥೆಯನ್ನು ಆರೋಗ್ಯವಾಗಿರಿಸುತ್ತೆ. ಹಾಗೆಯೇ ಮಲಬದ್ಧತೆ, ಅತಿಸಾರದಂತಹ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುತ್ತೆ. ಹಾಗೆಯೇ ರಕ್ತದೊತ್ತಡವನ್ನು ಕೂಡ ನಿಯಂತ್ರಣ ಮಾಡುತ್ತೆ. ಯಾವ ರೀತಿ ಅಂತಂದರೆ, ಹರಳಿ ಮರದ ಎಲೆಗಳು, ಅಂದರೆ ಚಿಗುರಿದ ಒಂದು ಎಲೆಗಳನ್ನು ಹಾಗೆ ಹಸಿ ಎಲೆಗಳನ್ನು ಜಗಿದು ತಿನ್ನೋದ್ರಿಂದ ಅಧಿಕ ರಕ್ತದೊತ್ತಡವನ್ನು ಕೂಡ ನಿಯಂತ್ರಣದಲ್ಲಿಡುತ್ತೆ. ಹಾಗೆಯೇ ಚರ್ಮದ ಸಮಸ್ಯೆಗಳು ಏನಾದರೂ ಇದ್ದರೆ, ಅಂದರೆ ತುರಿಕೆ, ಅಲರ್ಜಿ ಅಥವಾ ಚರ್ಮದ ಒಂದು ದದ್ದುಗಳಿದ್ದರೆ ಇದರ ಎಲೆಯ ಒಂದು ರಸವನ್ನು ಹಚ್ಚೋದ್ರಿಂದ ಪರಿಹಾರ ಸಿಗುತ್ತೆ. ಚೆನ್ನಾಗಿ ಕುಟ್ಟಿದಾಗ ಈ ಒಂದು ಹರಳಿ ಮರದ ಎಲೆಗಳನ್ನು ಆಗ ರಸ ಸಿಗುತ್ತೆ ನಮಗೆ. ಆ ರಸವನ್ನು ನೇರವಾಗಿ ತುರಿಕೆ ಅಥವಾ ಅಲರ್ಜಿ ಇರುವಂತಹ ಜಾಗಕ್ಕೆ ಲೇಪನ ಮಾಡ್ತಾ ಬಂದರೆ ಆದಷ್ಟು ಬೇಗನೆ ವಾಸಿಯಾಗುತ್ತೆ. ಯಾವುದೇ ರೀತಿಯ ಒಂದು ಸೈಡ್ ಎಫೆಕ್ಟ್ಗಳು ಇರೋದಿಲ್ಲ. ಹಾಗೆಯೇ ಗಾಯಗಳನ್ನು ಗುಣಪಡಿಸುವಂತಹ ಒಂದು ಶಕ್ತಿಯನ್ನು ಈ ಒಂದು ಹರಳಿ ಮರದ ಎಲೆಗಳು ಹೊಂದಿದೆ. ಎಲೆಗಳನ್ನು ಬಿಸಿ ಮಾಡಿ ಗಾಯ ಅಥವಾ ಊತವಿರುವ ಜಾಗಕ್ಕೆ ಕಟ್ಟೋದ್ರಿಂದ ನೋವು ಹಾಗೆಯೇ ಊತ ಬೇಗನೆ ಕಡಿಮೆಯಾಗುತ್ತೆ. ಈ ಚಿಕ್ಕ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಪ್ಪದೇ ತಿಳಿಸಿ. ಇನ್ನಷ್ಟು ಅಪ್ಡೇಟ್ಗಾಗಿ ಹಳ್ಳಿ ಮನೆ ಔಷಧಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಹಾಗೆಯೇ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು.